ಜಾತಿ ಭೇದ ಭಾವ ಮರೆತು ಎಲ್ಲರೂ ಭಾಳ ಸಂಭ್ರಮದಿಂದ ಯಾವಾಗ 22ನೇ ತಾರೀಕು ಬರುತ್ತಂತ ಕಾದು ಕುಳಿತಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ಯುವಕರ ಮನಸ್ಸಲ್ಲೂ ಎಲ್ಲರ ಮನಸ್ಸಲ್ಲೂ ಪ್ರಭು ಶ್ರೀರಾಮ ಇವತ್ತು ಮನಸ್ಸಿನಲ್ಲಿ ಜನಿಸಿದಾನಂತ ತಪ್ಪಾಗದು ಅನ್ನಿಸ್ತದೆ. ಅಷ್ಟೊಂದು ಅದ್ಭುತವಾಗಿ ಎಲ್ಲ ಕಡೆ ಆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಳ ಹೆಮ್ಮೆಯಿಂದ ಬರಮಾಡ್ಕೊಳ್ತಿದ್ದಾರೆ. ಪ್ರತಿಯೊಬ್ಬರೂ ಅದರಲ್ಲಿ ಭಾಗಿಯಾಗಬೇಕು ಅಂಥೇಳಿ ಪ್ರತಿಯೊಬ್ಬರ ಆಸೆಯೂ ಇದೆ. ನಾವು ಕೆಲವೊಂದು ಸಂದರ್ಭದಲ್ಲಿ ಚರ್ಚೆ ಮಾಡಿದಂಥ ಕೆಲವು ಸಂದರ್ಭದಲ್ಲಿ ಹೇಳಿದೆ, ಉದ್ಘಾಟನೆಗಂತರೂ ಭಾಳಷ್ಟು ಜನಕ್ಕೆ ಹೋಗೋದಾಗಂಗಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ಗಳಿಗೆ ಅವಕಾಶ ಇಲ್ಲ, ಆ ಪರಿಸ್ಥಿತಿ ಇದೆ. ಉದ್ಘಾಟನೆ ಆದ ನಂತರ ಕೆಲವೊಂದು ವಿಶೇಷ ಟ್ರೈನ್ಗಳ ಮುಖಾಂತರ ಅಲ್ಲಿಂದ ರಾಮ ಭಕ್ತಾದಿಗಳಿಗೆ ಹೋಗೋಂಥ ಅವಕಾಶ ಮಾಡಿಕೊಟ್ರು ಭಾಳ ಒಳ್ಳೇದಿರುತ್ತೆ ಅಂಥೇಳಿ ಕೇಂದ್ರ ಸರ್ಕಾರ ಜೊತೆಗೆ ಮಾತಾಡ್ಬೇಕಂತೇಳಿ ನಮ್ಮ ಪಕ್ಷದಲ್ಲೂ ಚರ್ಚೆ ನಾವು ಕೆಲವೊಂದು ಜನ ಮಾಡಿದ್ದೇವೆ. ಮತ್ತು ಅದು ಆ ಥರ ಪ್ರತಿಯೊಬ್ಬರು ನೋಡ್ಬೇಕನ್ನೋ ಆಸೆ ಇರುತ್ತೆ. ಭಾಳ ಒಳ್ಳೇದಾಗ್ತದೆ ಅಂತ ಭಾವಿಸ್ತೇವೆ. ಭಾಳ ಅದ್ಭುತವಾಗಿ ಉದ್ಘಾಟನೆ ಮಾಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಕೆಲವೊಂದು ಕಾಂಗ್ರೆಸ್ ಕೆಲವೊಂದು ಲೀಡರ್ಸ್ಗಳು ಇರಬೇಕು, ಕೆಲವೊಂದು ವಿರೋಧ ಹೇಳಿಕೆ ಕೊಡೋರು ಇದ್ದರೆ ಅದಕ್ಕೆ ಬೆಲೆ ಬರ್ತದೆ. ಇವತ್ತು ನೋಡ್ರಿ, ರಾಜಣ್ಣವರು ಎಲ್ಲೇ ಒಂದು ಕಡೆ ಹೇಳಿದ್ದಾರೆ, ಮಾಧ್ಯಮದಲ್ಲಿ ನೋಡಿದೆ, ಮಹರ್ಷಿ ವಾಲ್ಮೀಕಿ ಮಂದಿರನೂ ಕಟ್ಟಬೇಕಂತೆ. ಫಸ್ಟ್ ರಾಮ ಮಂದಿರ ಇದ್ದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಮಹರ್ಷಿ ವಾಲ್ಮೀಕಿ ಮಂದಿರನೂ ಇದೆ. ಹೋಗಿ ಒಂದು ಸರಿ ನಮ್ಮ ರಾಜಣ್ಣವರಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣವರಾಗಿರ್ಬೋದು, ಯಾರ್ಯಾರು ನೀವು ಮಹರ್ಷಿ ವಾಲ್ಮೀಕಿ ದೇವಸ್ಥಾನದಲ್ಲಿ ಕಟ್ಟಬೇಕಂತೀರಿ ಒಂದು ಸರಿ ಹೋಗಿ ಅಯೋಧ್ಯೆ ಏರ್ಪೋರ್ಟ್ನ ಒಂದು ಸರಿ ನೋಡ್ಕೊಂಬರ್ರಿ. ಮಹರ್ಷಿ ವಾಲ್ಮೀಕಿ ಹೆಸರಿಟ್ಟಂಥ ಆ ಏರ್ಪೋರ್ಟ್ನ ಒಂದು ಸರಿ ನೋಡ್ಕೊಂಬಂದಾಗ ನಿಮಗೆ ಗೊತ್ತಾಗ್ತದೆ. ಸುಮ್ಮನೆ ರಾಜಕೀಯ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ಬೇಕನ್ನೋದು ಸ್ಟೇಟ್ಮೆಂಟ್ ಅಲ್ಲ, ಒಂದು ಸರಿ ಹೋಗಿ ನೋಡ್ರಿ. ಎಷ್ಟು ಭವ್ಯವಾದಂಥ ಏರ್ಪೋರ್ಟಿಗೆ ಮಹರ್ಷಿ ವಾಲ್ಮೀಕಿಯವ್ರ ಹೆಸರಿಟ್ಟಾರಂತಂದಮೇಲೆ ನಮಗಂತೂ ಭಾಳ ಖುಷಿಯಾಗಿದೆ. ಮತ್ತು ಇವತ್ತು ಅವರು ಏನಂತಂದ್ರೆ ಒಳಗೆ ಮನಸ್ಸಿನಾಗೆ ಏನೋ ಒಂದು ಇದು ಮಾಡ್ಬೇಕು, ಅವ್ರಿಗೂ ಭಾಳ ಖುಷಿ ಅದ. ಆದ್ರೆ ಕಾಂಗ್ರೆಸ್ನಲ್ಲಿ ಇದೀವಲ್ಲ, ಏನೋ ಒಂದು ಹೇಳಿಕೆ ಕೊಡ್ಬೇಕಂತ ಕೊಡ್ತಿದ್ದಾರೆ ಹೊರತಾಗಿ ಮನಸಾಪೂರ್ವಕವಾಗಿ ಅವ್ರು ಯಾರು ಹೇಳಿಕೆ ಕೊಡ್ತಿಲ್ಲ. ಇವತ್ತು ರಾಮ ಮಂದಿರ ಭಾಳ ಅದ್ಭುತವಾಗಿ ಉದ್ಘಾಟನೆ ಆಗ್ತದೆ. ಅದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿಯವ್ರ ಹೆಸರು ಅಜಮರವಾಗಿ ಬಿಡುತ್ತೆ. ಯಾಕಂದ್ರೆ ರಾಮಾಯಣ ಗ್ರಂಥ ಬರೆದ್ರೆ ಮಹರ್ಷಿ ವಾಲ್ಮೀಕಿಯವರು, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅಂಥ ಅದ್ಭುತವಾದಂಥ ಏರ್ಪೋರ್ಟಿಗೆ ಮಹರ್ಷಿ ವಾಲ್ಮೀಕಿಯವ್ರ ಹೆಸರಿಟ್ಟಕ್ಕೆ ನಾನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳು ಯೋಗಿ ಸರ್ ಇವರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.